ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಬೆಂಗಳೂರು ವೆದರ್ನ ಎಂಜಾಯ್ ಮಾಡ್ತಾ ಇದ್ದೀರಾ? ಯಾರ್ಯಾರು ಬೆಂಗಳೂರಲ್ಲಿದ್ದೀರಾ? 2-3 ದಿನ ಆಯಿತು ನನ್ನ ಮನೆಯಿಂದ ಆಚೆ ಹೋಗಿಲ್ಲ. ಒಂಥರ ಫುಲ್ಲು ಚಳಿ. ಆ್ಯಂಡ್ ಇವತ್ತು ಬೇರೆ ನಮ್ಮ ಡಾಕ್ಟರ್ ಕನ್ಸಲ್ಟೇಷನ್ಗೆ ಹೋಗಿದ್ದಾರೆ. ವಾರಕ್ಕೊಂದಿನ ಕನ್ಸಲ್ಟೇಷನ್ ಇರುತ್ತೆ, ಮಿಸ್ ಮಾಡೋಂಗಿಲ್ಲ. ಯಾಕಂದರೆ ರೇಡಿಯೇಷನ್ ಹೇಗೆ ಹೋಗ್ತಾಯಿದೆ ಏನು, ಅವ್ರ ಬ್ಲಡ್ ಚೆಕಪ್ ಎಲ್ಲ ಇರುತ್ತೆ. ಸೊ ಅದಕ್ಕೆ ಹೋಗಿದ್ದಾರೆ. ಬರಬೇಕು, ಹೇಗಿದೆ ಏನಂದರು ಡಾಕ್ಟ್ರು ಅನ್ನೋದೆಲ್ಲ ಕೇಳ್ತೀನಿ. ಆ್ಯಂಡ್ ನಾನು ಕೂದಲು ಬ್ಲೋ ಡ್ರೈ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲಾಂದರೆ ಒಣಗಲ್ಲ. ರಾತ್ರಿ ಆಗೋಷ್ಟು ತಲೆನೋವು ಬಂದುಬಿಡುತ್ತೆ ನನಗೆ. ಈಗ ಬೇರೆ ಕೆಲಸ ಜಾಸ್ತಿ. ಹೆಲ್ಪ್ ಬರುವಾಗ ಒಂಥರ ಚೆನ್ನಾಗಿತ್ತು, ಇವಾಗ ನಾವೇ ಎಲ್ಲ ಮಾಡ್ಕೋಬೇಕು. ಈಗಲೂ ಚೆನ್ನಾಗಿದೆ, ಒಂಥರ ಕ್ಲೀನ್ ಅನಿಸುತ್ತೆ. ಅದು ನಾವು ಮಾಡಿದ್ರೇ ಸರಿ ಅಲ್ವಾ? ಸೊ ಆ ಥರ ಎಂಜಾಯ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಸುಸ್ತು ಇದೆ. ಎಷ್ಟು ದಿನ ಒಂಥರ ಬಾಡಿ ಎಲ್ಲ ರಿಲ್ಯಾಕ್ಸ್ ಮೋಡಲ್ಲಿತ್ತು. ಆ್ಯಂಡ್ ಇವಾಗ ಸ್ವಲ್ಪ ಅದಕ್ಕೆ ಚೆನ್ನಾಗಿ ಕೆಲಸ ಎಲ್ಲ ಆಗ್ತದೆ, ಕೈ ಕಾಲಿಗೆಲ್ಲ. ಸೊ ಹಾಗಾಗಿ ಆ್ಯಂಡ್ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಚಕ್ಕೋತ ಇಲ್ಲ ಐತಿರು. ನಾವು ಆಪ್ಕಮ್ಸ್ ಹೋಗಿದ್ದೆ ಸಿಕ್ಕಿರೋದು, ನೀವು ಆಪ್ಕಮ್ಸ್ ಹೋಗಿಲ್ಲ ಅಷ್ಟ. ಇದು ಎಷ್ಟಪ್ಪ? 175. 1 kg ಎಷ್ಟು? 250. ಮನೇಲಿ ಒಬ್ರು ಕೊಟ್ಟು ಕಳ್ಸಿದ್ರಲ್ಲ ರಾಮ್ಫಲ, ಅದು ಹಣ್ಣು ಆಯ್ತಾ? ನೆನ್ನೆ ಆಗದೆ ಸ್ವಲ್ಪ ತಿನ್ಬೇಕಿತ್ತು, ಅದು ಇದೆಲ್ಲ ತಿನ್ನಿ. ಇದನ್ನು ಹಂಗೆ ಇಡು, ಹಣ್ಣಾಗುತ್ತೆ ಅಂದ. ಇಡಬೇಕು. ಇದು ಕಾಯಿದೆ. ಹಂಗೆ ಹುಡುಗಿ ಅಂತಾನೆ ಅಕ್ಕಿಲಿಡು ಅಣ್ಣ. ನಾವು ಇವ್ನು ನೋಡಿ ಹೆಂಗ ಇಷ್ಟಪ್ಪ ಇತ್ತು ಒಂದ್ ಹಣ್ಣು. ಏನದಿದ್ರ? ಬಾಲ್ ಅಲ್ಲ ವಿರು, ಅದು ನಾವು ಸಣ್ಣ ಹೆಂಗ್ ತಿನ್ನೋದಕ್ಕೆ ಆಗತ್ತ ಇಲ್ವ ಅಂದ್ಬಿಟ್ಟು ಇವತ್ತು ಲೇಟ್ ಆಯ್ತು. ಸೋತಿ ಇವತ್ತು 9 ಗಂಟೆಗೆಲ್ಲ ಬರ್ತಾಯಿದ್ವಲ್ಲ, ಇವತ್ತು ಆಲ್ರೆಡಿ 12:30. ಇದು ಬಾಲ್ ಅಲ್ಲ, ತಿನ್ನೋದು ಬಿಡ್ತಿದ್ದೆ ನಾನು. ಎಲ್ಲಿ ಕಚ್ಚು ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ಅಪ್ಪ ಪೂರಿ ತಿಂತು. ನಾನು ಬಿಸಿಬೇಳೆ ಬಾತ್. ಅದೇ ಎಲ್ಲ ಡಾಕ್ಟರ್ ಇವತ್ತು ಡಾಕ್ಟರ್ ಮೀಟ್ ಮಾಡ್ದೆ, 1 ವಾರ ಆಗಿತ್ತಲ್ಲ. ಇವಾಗ ಡಾಕ್ಟರ್ ಎಲ್ಲ ಮೀಟ್ ಮಾಡ್ಕೊಂಡು ಏನಂದ್ರು ಡಾಕ್ಟರ್? ಬಂದೆ. ಫಸ್ಟ್ ನಾನು ಕೇಳಿದ್, ನನ್ನ ತಲೆಯಲ್ಲಿ ಕೊರಿತಾ ಇದ್ದಿದ್ದು ಒಂದೇ, ಮಗುನ್ ಮುಟ್ಬೋದ, ಮಗುನ್ ಮುಟ್ಬೋದಂತ ಹೇಳಿಲ್ವೇ ನಮ್ಮ ಯಾರಮ್ಮ ಕೇಳಿದ್ರು. ಯಾರು ಕಮೆಂಟ್ ಎಲ್ಲ ಹಾಕಿದ್ರು ಸ್ವಾತಿ, ಮಗುನ ಹತ್ರಕ್ಕೆ ಬಿಡ್ಬೇಡಿ ನಮ್ಮಪ್ಪ ಏನಂತೈತೆ, ತಿಕ್ಕೈತಲ್ಲ ಹೇಳಿ ಮಕ್ಕೆ ಅಂತ ಹೇಳಿದ್ರಲ್ಲ, ಅದು ಕೊರಿತಾ ಇತ್ತು ನನ್ಗೆ. ಏನಾಗಲ್ಲ ಅಮ್ಮ, ಏನಿಲ್ಲಮ್ಮ ಏನಿಲ್ಲ ಅಂತ. ಅದು ಮುಟ್ಬೋದು, ಮುದ್ದಾಡ್ಬೋದು ಅಂದ್ರು. ಆಮೇಲೆ ಸ್ನಾನದ ಬಗ್ಗೆ ಕೇಳಿದೆ. ವಾರ ಆಲೆ 10 ದಿನ ಆಯ್ತು ತಲೆ ಸ್ನಾನ ಮಾಡಿರ್ಲಿಲ್ಲ, ತಲೆ ಸ್ನಾನ ಮಾಡ್ಬೋದಂತ. ಮಾಡ್ಬೋದು, ಅದೇ ಮಕ್ಳದು ಮೈಲ್ಡ್ ಆಗಿರೋ ಶಾಂಪು ಸೋಪ್ ಹಾಕೊಂಡು ಮಕ್ಕಳನ್ನು ತೊಳ್ಕೊಬೋದಂತೆ. ಅಂದ್ರೆ ಆ ಜಾಗ ಹತ್ರ ಉಜ್ಬಾರ್ದಂತೆ. ಸುಮ್ನೆ ಟವಲ್ ತಗೊಂಡು ಹಿಂಗೆ ಹಿಂಗೆ ಮಾಡ್ಕೊಂಡು ಅಂತ ಹೇಳೋರು. ಇರ್ಲಿ ಈ ಜಾಗ ವೀರುದೇ ಒಂದ್ ಇಟ್ಕೊಡ್ತೀನಿ, ತಗೊಂಡ್ ಹೋಗ್ಬಿಡು ಅಷ್ಟೇ. ಎಲ್ಲ ಮುಟ್ ನೋಡಿದ್ರು, ಅದು ಕಾಲೇ ಓದಿತ್ತ. ಕಾಲ್ ನಮಗಲ್ವಾ ವೀರು? ಅಲ್ಲಿ ನೋಡಿ ಹೆಂಗ್ ಓಡಾಡ್ತೀನಿ. ವೀರು ಇಲ್ಲಿ ಬಾ, ಇಲ್ಲೊಂದ್ ನಿಮಿಷ. ತಿನ್ನೋದು ಕಣ ಮಾಮಿ, ಅದು ಅವನ್ಗೇನು ಬಾಲ್, ಅದು ಬಾಲ್ ಏನದು ವೀರು? ಬಾಲ್ ಮಾಮಿ, ಅದು ತಿನ್ನೋದು ಮುಕ್ಕೋ ಹಣ್ಣು. ಮುಕ್ಕೋದು ಅದು ಮುಕ್ಕೋಬೇಕಂತ ಮುಕ್ಕೋ. ಅವ್ನಿಗೇನೋ ಅಷ್ಟು ತಪ್ಪು ಬಾಲ್ ಸಿಕ್ಬಿಟ್ಟೈತೆ. ಅವ್ನ ಬಾಲ್ ಎಲ್ಲ ಆಟ ಅಲ್ಲಿ ನೋಡು, ಅಲ್ಲಿ ಬಾಲ್ ಅಲ್ಲಿ ಎತ್ಕೊಂಬಂದು ಆಟ ಆಡೋದು. ಬ್ಯೂ ತಗೊಂಡು ಇಲ್ಲಿ ಈ ಕಡೆ ತೋರ್ಸು, ಮುಖ ತೋರ್ಸು. ಇಲ್ಲಿ ನೋಡಿ ಏನಿದು ಹಿಂಗೆ? ಸಾಕು ಬಿಡಿ, ಸುಸ್ತಾಗೋಗುತ್ತೆ. ತಿಂದಿರೋದೆಲ್ಲ ಕರ್ಗೋಗುತ್ತೆ. ತಿಂದಿದೆ ಸೊ. ಒಂದು 10 ನಿಮಿಷ ಕೂಡ ನನ್ನ ಕೈಲಿ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗ್ತಾಯಿಲ್ಲ. ಈ ಒಂದು ದಿವಸದಿಂದ ನೀವು ಕೇಳ್ತಾ ಇದ್ದೀರಾ, ಸ್ವಾತಿ ಮುಂಚೆ ಎಲ್ಲ ಡೈಲಿ ವ್ಲಾಗ್ ಆಗ್ತಾಯಿದ್ರಿ, ಇವಾಗ ಯಾಕೆ ನೀವು ವ್ಲಾಗ್ ಆಗ್ತಾಯಿಲ್ಲ ಅಂತ. ಇದೇ ರೀಸನ್ಗೆ ನನಗೆ 10 ನಿಮಿಷದ ಮೇಲ್ಗಡೆ ಕೂತ್ಕೊಂಡು ನನ್ನ ಐಪ್ಯಾಡಲ್ಲಿ ಆಗಿರ್ಬೋದು, ಫೋನಲ್ಲಿ ಆಗಿರ್ಬೋದು ಕೂತ್ಕೊಂಡು ನನಗೆ ನೋಡೋಕ್ಕಾಗಲ್ಲ. ಅಂದರೆ ಒಂಥರ ಕಣ್ಣು ಉರಿ ಆದಂಗೆ ಅನಿಸುತ್ತೆ, ಒಂಥರ ಬ್ಲರ್ ಅನಿಸುತ್ತೆ, ಒಂಥರ ನನಗೆ ಕಣ್ಣು ಒಂಥರ ಆಗ್ತಾಯಿದೆಯಪ್ಪ, ಎತ್ತಿಕ್ ಬಿಡೋಣ ಅಂತ ಅನಿಸುತ್ತೆ. ಅದರಲ್ಲೂ ಲೈಟೆಲ್ಲ ಎಷ್ಟೇ ಡಿಮ್ ಮಾಡಿಕೊಂಡು ನಾನು ಎಡಿಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಕಷ್ಟ ಅನಿಸುತ್ತೆ. ನಾನೇ ಯೋಚನೆ ಮಾಡ್ತಾಯಿದ್ದೆ, ಈ ನಡುವೆ ಏನಾಗಿದೆ ಏನೋ, ಹಿಂಗೆ ಹೋಗ್ತಾಯಿದ್ರೆ ನನ್ನ ಕಣ್ಣು ಏನಾಗುತ್ತಪ್ಪ ಏನೋ ಅನ್ನೋದು ಒಂಥರ ಭಯ ಇದೆ.
ನೋಡ್ತಾ ಇದ್ದೀನಿ. ಆ್ಯಂಡ್ ನಾನು ಯಾರನ್ನೂ ಬೇರೆಯವ್ರನ್ನ ಕೇಳೋದೇ ಬೇಡ, ನನ್ನ ಮನೇಲೇ ಇದ್ದಾರೆ ಸುನಿ. ಆ್ಯಂಡ್ ನಾನು ತುಂಬ ವರ್ಷದಿಂದ ಅಬ್ಸರ್ವ್ ಮಾಡ್ತಾಯಿದ್ದೀನಿ, ಅವರು ಕೆಲಸ ಮಾಡ್ತಾಯಿರ್ತಾರೆ. ಆ್ಯಂಡ್ ಆಲ್ಮೋಸ್ಟ್ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರು ಲ್ಯಾಪ್ಟಾಪ್ ಮುಂದೆ ಕೂತಿರ್ತಾರೆ, ಆರಾಮಾಗಿ ಖುಷಿಯಾಗಿರ್ತಾರೆ. ಅವ್ರ ಹತ್ರನೇ ಕೇಳಬೇಕು ಏನಂತಾರೆ, ಏನಕ್ಕೆ ನನ್ನ ಕಣ್ಣು ಹಿಂಗೆ ಆಗ್ತಾಯಿದೆ. ಯಾಕಂದ್ರೆ ಅವ್ರು ಜಾಸ್ತಿ ಹೊತ್ತು ಯೂಸ್ ಮಾಡ್ತಾಯಿರ್ತಾರೆ, ಅವ್ರಿಗೆ ಒಂದು ಐಡಿಯಾ ಇರುತ್ತೆ ಏನಕ್ಕೆ ಪ್ರಾಬ್ಲಮ್ ಅಂತ. ಆ್ಯಂಡ್ ನನಗೆ ಯಾವುದೇ ರೀತಿ ಐ ಪವರ್ ಎಲ್ಲ ಇಲ್ಲ, ಮುಂಚೆನ ನಾನು ಗ್ಲಾಸ್ ಹಾಕೊಳ್ಳೋದು ಅದೆಲ್ಲ ಏನಿಲ್ಲ, ಆರಾಮಾಗಿದೆ. ಬಟ್ ಈ ನಡುವೆ ನನಗೆ ಈ ಪ್ರಾಬ್ಲಮ್ ಕಾಣಿಸ್ತಾ. ರವಿ, ನಂಗೆ ಜಾಸ್ತಿ ಹೊತ್ತು ಕಣ್ಣು ಎಡಿಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕೆ? ಏನಾಯ್ತು ಗೊತ್ತಿಲ್ಲ, ಒಂದು 2-3 ದಿವಸದಿಂದ ನೋಡ್ತಾ ಇರ್ತೀನಾ, ಒಂಥರ ಕಣ್ಣೆಲ್ಲ ಉರಿ ಅನ್ಸುತ್ತೆ. ಇಲ್ಲಿ ನೋಡಿ ಕೆಂಪಾಗಿಲ್ವಾ, ಕಣ್ಣು ಕೆಂಪಾಗ್ಬಿಟ್ಟೈತೆ. ಒಂದು 10 ನಿಮಿಷದ ಮೇಲೆ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ನೀನು ನೋಡ್ರೆ ಅವರ್ಗಟ್ಲೆ ಕುತ್ಕೊಂಡು ಮಾಡ್ತೀಯ, ನಿಂಗೆ ಮಾತ್ರ ಏನಾಗ್ತಾಯಿಲ್ಲ. ನಂಗೆ ಇನ್ನೂ 30 ವರ್ಷನೂ ಆಗಿಲ್ಲ ಕಣ, ಹಿಂಗಾಗ್ತೈತೆ. ಏನಾದರೂ ಸೀಕ್ರೆಟ್ ಇದ್ರೆ ಹೇಳು. ಸೀಕ್ರೆಟ್ ಇಲ್ಲ, ಏನಿಲ್ಲ, ಸ್ಮಾರ್ಟ್ ಚಾಯ್ಸ್ ಇದು. ಗ್ಲಾಸ್ ಯೂಸ್ ಮಾಡ್ತಾ ಇದೀನಿ, ಬ್ಲೂ ಲೆನ್ಸ್ ಇರೋದು, ಫ್ರಮ್ ಲೆನ್ಸ್ ಕಾರ್ಟ್ ಇಂದ ತಗೊಂಡಿದ್ದು. ಒಂದು 5 ವರ್ಷ ಆಯ್ತು. ಇದೇನಾ? ಇದು ಯೂಸ್ ಮಾಡ್ಬಿಟ್ರೆ ಜಾಸ್ತಿ ಹೊತ್ತು ಕೂತ್ಕೊಂಡು ಲ್ಯಾಪ್ಟಾಪು ಸ್ಕ್ರಿಪ್ಟು ಏನ್ ಬೇಕಾದ್ರೂ ಯೂಸ್ ಮಾಡಿದ್ರು ಏನು ಪ್ರಾಬ್ಲಮ್ ಆಗಲ್ಲ. ಯೂಸ್ ಡಿಫ್ರೆನ್ಸ್ ಇರುತ್ತೆ. ಕಂಪ್ಯೂಟರ್ ಫೋನ್ ಯೂಸ್ ಮಾಡೋದು ಹೋಗೋದಾ? ಒಂದ್ಸರಿ ಟ್ರೈ ಮಾಡಿ ನೋಡು, ನಿಂಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹೌದಾ? ಏನಕ್ಕೆ ಸರಿ ಹೋಗುತ್ತಾ? ಏನ್ ಪ್ರಾಬ್ಲಮ್ ಇಲ್ಲ. ನನ್ಗೆ ಏನು ಐ ಪವರ್ ಇಲ್ಲ, ಬಟ್ ಈಗ ಸದ್ಯಕ್ಕೆ ಹಿಂಗೆ ಆಗ್ತಾಯಿದೆ. ಈಗ ಅದು ಬರೀ ಲ್ಯಾಪ್ಟಾಪ್ ಯೂಸ್ ಮಾಡಿ ನೋಡು, ಅದೇ ಯೂಸ್ ಮಾಡಿ ನೋಡು, ಯೂಸ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹೌದಾ? ಒಂದು ಆರ್ಡರ್ ಮಾಡಲ ನಾನೊಂದು? ಟ್ರೈ ಮಾಡಿ ನೋಡು. 5 ವರ್ಷದಿಂದ ಯೂಸ್ ಮಾಡ್ತೀನಿ. ಹೌದಾ? ಅಂದರೆ ನಾನು ಒಂದು ಆರ್ಡರ್ ಮಾಡ್ತೀನಿ, ಚೆನ್ನಾಗಿರೋದು. ಓಕೆ. ನಾನು ಲೆನ್ಸ್ ಕಾರ್ಟ್ ವೆಬ್ಸೈಟಲ್ಲಿ ಅಸ್ಲರ್ ಕಲೆಕ್ಷನ್ ನೋಡುವಾಗೆ ನನಗೂ ನೆನಪಾಗಿದ್ದು ಮಿಸ್ಟರ್ ಪಿಯೂಷ್ ಬನ್ಸಾಲ್, CEO ಆಫ್ ಲೆನ್ಸ್ ಕಾರ್ಟ್ ಅವ್ರು ಏನಿದ್ದಾರೆ, ಈ ಗ್ಲಾಸಸ್ನ ಹಾಕ್ಕೊಂಡು ಶಾರ್ಕ್ ಟ್ಯಾಂಕ್ ಇಂಡಿಯಾ ಇದರಲ್ಲಿ ಫುಲ್ ರಾಕಿಂಗಾಗಿ ಕಾಣಿಸ್ತಾ ಇದ್ರು. ನಾನು ಅವಾಗ ಹೌದಲ್ವಾ, ನಾನು ನೋಡಿದ್ದೀನಿ, ನೆನಪಾಯಿತು ಅಂತ ಸರಿ ಅಂತ ನೋಡಿದೆ ಒಂದಷ್ಟು ಕಲೆಕ್ಷನ್ಸ್. ಆ್ಯಂಡ್ ನನಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನು ನಾನು ಆರ್ಡರ್ ಮಾಡಿದೆ. ಆ್ಯಂಡ್ ಗ್ಲಾಸಸ್ ಕೂಡ ಬಂತು. ಯಾವಾಗ ಹಾಕ್ಕೊಂಡು ನೋಡ್ತೀನಿ ಹೇಗೆ ಕಾಣಿಸುತ್ತೆ ಅನ್ನೋ ಒಂದು ಆ ಕ್ಯೂರಿಯಾಸಿಟಿ ಇತ್ತು. ಸೊ ಬನ್ನಿ ತೋರಿಸ್ತೀನಿ ಗ್ಲಾಸ್ ಯಾವುದಿದೆ ಅಂತ. ನನಗೆ ಒಂದು ಈ ಡಸ್ಟಿ ರೋಸ್ ಕಲರ್ ಗ್ಲಾಸ್ನ ಆರ್ಡ್ರ್ ಮಾಡಿದೆ. ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ಈ ಅಸ್ಲರ್ ಗ್ಲಾಸಸಲ್ಲಿ 20 ಕಲರ್ಸ್ ಇದೆ, ಯಾವ್ದು ತೊಗೊಳ್ಳೋದು ಬಿಡೋದು ಅಂತಲೇ ನಿಮಗೆ ಯೋಚನೆ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಡಿಫ್ರೆಂಟಾಗೆ. ಸೊ ನನಗೆ ಈ ಥರ ಇಷ್ಟ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ನೀವು ಹೇಳಿ ಹೇಗೆ ಕಾಣಿಸ್ತಾ ಇದೆ ಅಂತ. ಸುನಿ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸಖತ್ತಾಗಿ ಕಾಣಿಸ್ತಾ ಇತ್ತು. ನೀವು ಎಲ್ಲ ಔಟ್ಫಿಟ್ಟಿಗೆ ಕೂಡ ಇದನ್ನು ಮ್ಯಾಚ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ? ಆ್ಯಂಡ್ ಇದು ಬಂದ್ಬಿಟ್ಟು ಹಸ್ಲರ್ ಗ್ಲಾಸಸ್. ಇದು ಫ್ರೀ ಬ್ಲೂ ಲೈಟ್ ಬ್ಲಾಕಿಂಗ್ ಲೆನ್ಸಸ್ ಜೊತೆ ಬರುತ್ತೆ. ಇದರಿಂದ ನಿಮಗೆ 90% ಹಾರ್ಮ್ಫುಲ್ ಡಿಜಿಟಲ್ ಲೈಟ್ಸ್ ಏನಿರುತ್ತೆ ಅದನ್ನು ಅದು ಬ್ಲಾಕ್ ಮಾಡುತ್ತೆ. ಸೊ ನನ್ನಂಥವ್ರಿಗೆ ಇದು ಪರ್ಫೆಕ್ಟ್ ಆಗಿರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಇದರಲ್ಲಿ 20 ಕಲರ್ ಇತ್ತು. ಸೊ ನಾನು ಈ ಕಲರ್ ಚೂಸ್ ಮಾಡಿದೆ. ತುಂಬ ಚೆನ್ನಾಗಿತ್ತು ಕಲರು ಅಂದ್ಬಿಟ್ಟು. ಆ್ಯಂಡ್ ನಂಗೆ ಇಷ್ಟ ಆಯಿತು. ಒಂಥರ ಸ್ಲೀಕ್ ಡಿಸೈನ್ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಎಲ್ಲ ಔಟ್ಫಿಟ್ಗೂ ಮ್ಯಾಚ್ ಆಗುತ್ತೆ. ಆ್ಯಂಡ್ ನೋಡಿ ತುಂಬ ಲೈಟ್ ವೆಯ್ಟ್ ಆಗಿದೆ, ನೀವು ಇಡೀ ದಿನ ಹಾಕ್ಕೋಬೋದು. ನನಗಂತೂ ಕಂಫರ್ಟಬಲ್ ಆಗಿದೆ. ಸೊ ಹಾಕ್ಕೊಂಡಿದ್ದೀನಿ ಅಂತಲೇ ಅನಿಸಲ್ಲ. ಆರಾಮಾಗೆ ನಾನಿವಾಗ ನನ್ನ ಅವರ್ಗಟ್ಟಲೆ ಕೂತ್ಕೊಂಡು ಕೆಲಸ ಮಾಡ್ಬೋದು. ಸೊ ನನ್ನ ಕಣ್ಣಿಗೆ ಕೂಡ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಬೆಸ್ಟ್ ಪಾರ್ಟ್ ಏನಂದರೆ ಈ ಅಮೇಝಿಂಗ್ ಹಸ್ಲರ್ ಗ್ಲಾಸಸ್ ಏನಿದೆ, ಇದು ಬರೀ 1200 ರೂಪಾಯಿ. ಇದ್ರ ಜೊತೆಲಿ ನಿಮಗೆ ಫ್ರೀಯಾಗಿ ಬ್ಲೂ ಲೆನ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅದಲ್ಲದೆ ನಿಮಗೆ ಒಂದು ಕ್ಲಿಯರ್ ಇಲ್ಲ ಕಲರ್ಡ್ ಕಾಂಟ್ಯಾಕ್ಟ್ ಲೆನ್ಸಸ್ ಕೂಡ ಸಿಗ್ತಾ ಇದೆ. ಇದು ಅನ್ಬೀಟಬಲ್ ಡೀಲ್ ಆಯಿತಾ? ನೀವು ಮಸ್ಟ್ ಬೈ. ನೀವೇನಾದ್ರು ನಂತರ ಜಾಸ್ತಿ ಹೊತ್ತು ಕೆಲಸ ಮಾಡ್ತಾ ಇರ್ತೀರ ಫೋನಲ್ಲಿ, ಇಲ್ಲ ಆಫೀಸಲ್ಲಿ ಜಾಸ್ತಿ ಲ್ಯಾಪ್ಟಾಪ್ ನೋಡ್ತಾ ಇರ್ತೀರ, ನಿಮ್ಮ ಕಣ್ಣುಗಳು ಚೆನ್ನಾಗಿರಬೇಕು ಅಂದರೆ ಈ ಗ್ಲಾಸಸ್ನ ತೊಗೊಬೇಕು. ನಾನು ಎಲ್ಲ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಗ್ರ್ಯಾಬ್ ಮಾಡಿ ಬೇಗ ಖಾಲಿಯಾಗೋ ಮುಂಚೆ. ಯಾಕಂದರೆ ನಿಮ್ಮ ಕಣ್ಣುಗಳು ನಿಜವಾಗ್ಲೂ ಥ್ಯಾಂಕ್ ಯು ಹೇಳುತ್ತೆ ನೀವು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ. ನನಗಂತೂ ಸಖತ್ ಇಷ್ಟ ಆಗಿದೆ. ಆ್ಯಂಡ್ ನೋಡ್ತಾ ಇರ್ಬೋದು, ಬಿಜಾಗ್ ಮನಸ್ಸೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ನಿಮ್ಮ ಕಣ್ಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗಲೇ ಬೈ ಮಾಡಿ. ಅಲ್ಲಿ ನೋಡೋದು ಫಸ್ಟು ಏನು ಬೇಕು ನಿಂಗೆ, ಏನು ಬೇಕು ನಿಂಗೆ? ಅವನಿಗೂ ಗ್ಲಾಸ್ ಬೇಕಂತ. ಆಯ್ತು, ಹಾಯ್ ಮಾಡಿ ಕೊಡ್ತೀನಿ. ಒಂದು ಮುತ್ತು ಕೊಟ್ಬಿಡು, ಕಣ್ಣು ನೋಡಿದ್ಬಿಡು. ನಿನ್ನ ತಲೆಯಲ್ಲಿದೆ ತೋರಿಸು.
ಕಿವಿ ತೆಗಿತೀನಿ. ಕಿವಿ ಎಲ್ಲಿದೆ? ಇದು ಬೇಡವಾ ಈ ಸ್ವೆಟ್ರು? ಈ ಮನುಷ್ಯನಿಗೆ ಸ್ವೆಟ್ರ್ ಅಂದ್ರೆ ಆಗಲ್ಲ. ಶೆಕೆ ಪಾಟಿ ಅವನು. ಈ ಚಳಿಲು ಬೇರು ಅಂತ ದೊಡ್ಡ ಮನುಷ್ಯ ಇವನು. ಅಜ್ಜಿಗೆ ಟೂ ಬಿಟ್ಟು ಹೊಡೆದೆ ಯಾಕೆ ಇವರು ಹೊಡಿಕ್ ಬರ್ತಾನೆ ಬೇಡ ಅಂತ ಅದು. ಹಿಂಗಿರ್ಬೇಕಾ? ಇದಿಷ್ಟನಾ? ಇದು ಚೆನ್ನಾಯ್ತಾ? ಇದು ತೆಗ್ಬಿಡ್ಲಾ? ಆಯ್ತು. ಇಲ್ಲಿ ಕಿವಿಯಲ್ಲಿದೆ ತೋರಿಸಿ. ಹೌದಾ? ಕಣ್ಣು ತೋರಿಸಿದೆ ಆಯ್ತು. ಅಲ್ಲಿ ತೋರಿಸ್ಬಿಡು ಅನ್ಸತ್ತೆ. ಅಲ್ಲಿ ತೋರ್ಸೋಣ. ನಿಂಗೆ ಎಷ್ಟಲ್ಲಿ ಬಂದಿದೆ ಬಾಯ್ಲಿ ತೋರ್ಸ. ಅಲ್ಲೂ ಚೆನ್ನಾಯ್ತಾ ಇವರು? ಗ್ಲಾಸ್ ಅನ್ನೋದು ಗ್ಲಾಸ್ ಚೆನ್ನಾಯ್ತಾ? ಚೆನ್ನಾಯ್ತಲ್ಲ ಕಲರು? ಏನಾರ ಟಿವಿ ನೋಡುವಾಗ ಬೇಡವಾ ಅದು? ನಂಗೆ ಬೇಡವಂತೆ ಸ್ವೆಟ್ರ್ ಬೇಡವಂತೆ. ಮೊಬೈಲ್ ಅಥವಾ ಟಿವಿ ಜಾಸ್ತಿ. ಸೂಪರ್. ಎತ್ತಿಡು ಬೀರು ಮೇಲೆ. ಅಲ್ಲಿ ಮೇಲೆ ಎತ್ತಿಡು. ಬೇಡವಾ ಬೀರೋದು? ಯಾವ್ದು ಬೇಕು ಅದ? ಅದು ನಿನ್ನ ಬೀನ್ ಬ್ಯಾಗ್ ಎಲ್ಲಿದೆ? ಬೀನ್ ಬ್ಯಾಗ್ ಎಲ್ಲಿದೆ? ಚೇರ್ ಎಲ್ಲಿದೆ? ಕುತ್ಕೋ. ಹೆಂಗ್ ಕುತ್ಕೊಳ್ಳೋದು? ಕಾಲ್ ಮೇಲೆ ಕಾಲು ಹಾಕೊಂಡ್ ಕುತ್ಕೋ. ತೋರ್ಸು. ಸರಿಯಾಗಿ ಕುತ್ಕೋ. ನಿಂದ ಅದು ಚೆನ್ನಾಗಿದ್ಯಾ? ಕಾಲ್ ಮೇಲೆ ಕಾಲು ಹೆಂಗೆ ಹಾಕೊಳ್ಳೋದು? ರಾಜ. ಅಜ್ಜಿಗೆ ಟೂ ಮಾಡ್ಬಿಡಮ್ಮ. ಅಜ್ಜಿಗೆ ಟೂ ಮಾಡ್ದವಿರು? ಯಾಕೆ ಇವರು? ಅಜ್ಜಿ ಏನು ಮಾಡ್ತಿವ್ರು? ಕೂಕು ಬೇಡವಾ ಇವರು ನಿಂಗೆ? ನೋಡು ಕೂಕು ತಾತ ಅಜ್ಜಿ ಜೊತೆ ಕುತ್ಕೊಂಡೈತೆ. ಕೂಕುನು ಬಟ್ಟೆ ಹಾಕೊಂಡಿದ್ಯಲ್ಲ, ನೀನು ಯಾಕೆ ಹಾಕೊಳ್ಳಲ್ಲ? ಸ್ವೆಟ್ರ್ ಹಾಕೋ. ಯಾಕೆ ಹಾಕೊಳ್ಳಲ್ಲ? ಅವನು ತೋರಿಸ್ಬೇಕಂತೆ. ಯಾರದು? ಬಪ್ಪು. ಆಮೇಲೆ ಅಜ್ಜಿ. ಆಮೇಲೆ ತಾತ. ವೀರು ನಗದ ಹೆಂಗೆ ವೀರು? ಕುದುರೆ ಹೆಂಗ್ ಮಾಡತ್ತೆ ಒಂದ್ಸಲ ತೋರ್ಸ್ಬಿಡಮ್ಮ. ಬಾಯ್ಲಿ ಗ್ಲಾಸ್ ಕೊಡ್ತೀನಿ. ಹಂಗಾರೆ ಸ್ವೆಟ್ರ್ ಹಾಕ್ತೀನಿ. ಸ್ವೆಟ್ರ್ ಎತ್ಕೊರೋದು ಮತ್ತೆ ಹೇಳು. ಒಂದ್ಸಲ ಕುದುರೆ ಹೆಂಗ್ ಮಾಡತ್ತೆ ಹೇಳ್ಬಿಡು. ಹೆಂಗೆ ಕುದುರೆ ಹೆಂಗ್ ಮಾಡತ್ತೆ? ಹೆಂಗ್ ಮಾಡತ್ತೆ ಹೇಳಲ್ಲಿ. ಟಿವಿ ಮಾಡತ್ತಂತೆ. ಹೆಂಗೆ ಗೊತ್ತಾ? ತೋರ್ಸಮ್ಮ. ಬೀಳ್ತೀಯ, ಹುಷಾರು. ಆ್ಯಂಡ್ ಸ್ವಲ್ಪ ಬಟ್ಟೆ ಇತ್ತು ಮಡ್ಚ್ಕೊಂಬಿಡೋಣ ಅಂತ ನಾನು ಮಡಿಸ್ತಾ ಇದ್ದೆ. ಇವನು ಬಂದ್ಬಿಟ್ಟು ದೊಡ್ಡ ಮನುಷ್ಯ, ಅವನು ಮಡಿಸ್ತಾ ಇದ್ದಾನೆ. ಅವ್ನು ನೋಡಿ ನಾನು ಹೇಗೆ ಕೈ ಮಡಿಸ್ತೀನಿ ಹಂಗೆ ಮಾಡ್ತಾನೆ ಅವನು. ಒಂದೊಂದ್ಸತಿ ಎಲ್ಲ ಮಡ್ಚಿಕ್ಕಿರ್ತೀನಿ, ಎಲ್ಲ ಬಂದು ಗೊಂಜ್ಬಿಡ್ತಾನೆ. ಹಿಂಗೇ ಮಕ್ಕಳಿದ್ದಾಗ ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅಲ್ಲಲ್ಲೇ ಮಡ್ಚ್ಕೊಳ್ತೀನಿ. ಇವಂದೇ ಜಾಸ್ತಿ ಇರುತ್ತೆ ಗೊತ್ತಾ. ಆ್ಯಂಡ್ ಈ ನಡುವೆ ಮಳೆ ಒಣಗೋದೇ ಇಲ್ಲ ಬೇಗ. ಮಾಡಿ ಇದ್ದರೆ ಓಕೆ, ನಮ್ಮದು ಬಾಲ್ಕನಿಲಿ ಒಣಗಾಕೋದಲ್ವಾ, ಸೊ ಬೇಗ ಒಣಗೋದಿಲ್ಲ. ಒಂದು 2-3 ದಿನ ಬೇಕಾಗುತ್ತೆ. ಆ್ಯಂಡ್ ಹೀಗೆ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಪರವಾಗಿಲ್ಲ. ತುಂಬ ಜನ ಕೈ ನೋವು ಹೇಗಿದೆ ಅಂತ ಇದ್ರಿ. ಒಂದೊಂದು ದಿನ ಜಾಸ್ತಿ ಕೆಲಸ ಇದ್ದಾಗ ನೈಟ್ ಸ್ವಲ್ಪ ಪೇಯ್ನ್ ಬಂದಂಗೆ ಆಗುತ್ತೆ. ಬಟ್ ಮ್ಯಾನೇಜಬಲ್. ನಾನು ರೀಸನ್ಸ್ ಹೇಳಿ ಇದೆಲ್ಲ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಮ್ಯಾನೇಜ್ ಮಾಡ್ಬೋದು ಅಂತ. ಏನು ಅಯ್ಯೋ ಆಗೋದೇ ಇಲ್ಲ ಅನ್ನೋ ಥರ ಏನಿಲ್ಲ. ಆರಾಮಾಗಿದ್ದೀನಿ, ಪರವಾಗಿಲ್ಲ. ಆ್ಯಂಡ್ ಅಮ್ಮನ ಬಗ್ಗೆ ತುಂಬ ಜನ ಕೇಳ್ತಾ ಇರ್ತೀರಾ. ಆ್ಯಂಡ್ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ನಾವು ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಯಾವಾಗಲೂ ಅದ್ರ ಬಗ್ಗೆನೇ ಮಾತಾಡೋದು, ಅದರದ್ದೇ ಇದು ಮಾಡ್ತಾಯಿದ್ರೆ ಅಷ್ಟಿರಲ್ಲ. ಬಟ್ ನೀವು ತುಂಬ ಕನ್ಸರ್ನಿಂದ ಆಂಟಿ ಹೇಗಿದ್ದಾರೆ ಆ್ಯಂಡ್ ಆಂಟಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಎಲ್ಲ ಕೇಳ್ತಾ ಇರ್ತೀರ. ನಾವು ನಮ್ಮ ಕೈ ಮೀರಿದ ಪ್ರಯತ್ನ ಮಾಡ್ತಾಯಿದ್ದೀವಿ ಎಲ್ಲ ಥರ. ನಾನು ಮುಂದಿನ ದಿನದಲ್ಲಿ ಟ್ರೀಟ್ಮೆಂಟ್ ಹೇಗೆ ನಡೀತಾ ಇದೆ ಏನು ಅಂತ ಹೇಳ್ತೀನಿ. ಈಗ ಸದ್ಯಕ್ಕೆ ರೇಡಿಯೇಷನ್ ನಡೀತಾ ಇದೆ, ಅದೆಲ್ಲ ಆಗಲಿ, ಅದಾದಮೇಲೆ ಹೇಳ್ತೀನಿ. ಆ್ಯಂಡ್ ವೀರು ಸುನಿ ಎಲ್ಲ ಹಾಗೆ ಇದ್ದರು. ಹಂಗೆ ಮಾತಾಡಿಕೊಂಡು ಬೇಗ ಕೆಲಸನ ಮುಗಿಸ್ಕೊಂಡ್ವಿ. ಆ್ಯಂಡ್ ಅದು ಬಿಟ್ಟು ನಿಮಗೆ ಬೇರೆ ಯಾವ ಥರ ವೀಡಿಯೋಸ್ ನೋಡೋಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ. ಅಂದರೆ ಬ್ಯೂಟಿ ರಿಲೇಟೆಡ್ ಆಗಿರ್ಬೋದು, ಇಲ್ಲ ಸೇವಿಂಗ್ಸ್, ಇಲ್ಲ ಏನಾದರೂ ಮಾಮೂಲಿ ಲೈಫ್ ಸ್ಟೈಲ್ ವ್ಲಾಗ್ಸು, ಇಲ್ಲ ಯಾವ ಥರ ವೀಡಿಯೋಸ್ ನೋಡೋಕ್ಕೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಆ ಥರ ಹೇಳ್ತೀನಿ. ಆ್ಯಂಡ್ ಇಲ್ಲ ವೀರು ರೋಟೀನ್ ಆಗಿರ್ಬೋದು. ಆ್ಯಂಡ್ ನಾವು ಅವ್ನಿಗೆ ಹೇಗೆ ಒಂದಷ್ಟು
ಪಝಲ್ಸ್ ಆಗಿರ್ಬೋದು ಆ್ಯಂಡ್ ಎಲ್ಲ ಹೇಳ್ಕೊಡೋದು ಏನು ಮಾಡ್ತೀವಿ ಅವ್ನ ರೊಟೀನ್ ಹೇಗಿರುತ್ತೆ ಅದ್ರ ರಿಲೇಟೆಡ್ ವೀಡಿಯೋಸ್ ನೋಡೋಕ್ಕೆ ಇಷ್ಟ ಆಗುತ್ತೆ ಅಂದರೆ ಹೇಳಿ ನಾನು ಅದ್ರ ರಿಲೇಟೆಡ್ ವ್ಲಾಗ್ಸೇ ಮಾಡ್ತೀನಿ. ಇಲ್ಲ ವೀರುಗೆ ಫುಡ್ ಏನೇನು ಕೊಡ್ತೀನಿ ಆ ಥರದ್ದೆಲ್ಲ ನಿಮ್ಗೇನಾದರೂ ವ್ಲಾಗ್ಸ್ ನೋಡೋಕ್ಕೆ ಇಷ್ಟ ಇದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ, ನಾನು ಖಂಡಿತ ಅದ್ರ ರಿಲೇಟೆಡೇ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಮಳೆ ಬರ್ತಾಯಿತ್ತು. ಇವನು ಬಾಲ್ಕನಿಯಲ್ಲಿ ನಿಂತ್ಕೊಂಡು ಮಳೆ ನೀರನ್ನ ಸಾರಿಸ್ತಾ ಇದ್ದ. ಸೊ ಅದರದ್ದು ಒಂದು ಚಿಕ್ಕ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಸೊ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ. ಬಲ್ಲ ಬಾಯ್, ಲಾಟ್ಸ್ ಆಫ್ ಲವ್. ಇಷ್ಟೊತ್ತವರೆಗೂ ವೀಡಿಯೋಸ್ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವೀರು ಹೇಗೆ ಮಾತಾಡ್ತಾನೆ ಅಂತ ಇವಾಗ ತೋರಿಸ್ತೀನಿ ನೋಡಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ. ವೀರಿಗೋಸ್ಕರ ಒಂದು ಬ್ಲೂ ಹಾರ್ಟ್ ಕಮೆಂಟ್ ಮಾಡಿ ಲೈಕ್ ಮಾಡಿ ನೋಡೋಣ. ಎಷ್ಟು ಚೆನ್ನಾಗಂತಾನೆ ಮಳೆ ಮಳೆ ಅಂತ. ಮಳೆ ಅನ್ನೋ ಬರಲ್ಲ, ಮಾಳೆ ಹೇಳು ವೀರು ಮಳೆ ಅಂತ. ಇಲ್ಲಿ ನೋಡು ಏನು ಬರ್ತಾ ಇರೋದು ಹೇಳು ನನಗೆ. ಈ ಕಡೆ ತಿರುಗ್ತೀಯಾ ಎಲ್ಲ ಬಾ ಬಾಕ್ಲಾಕೊಂಡು ಹೋಗ್ತೀನಿ ನಾನು ನೋಡು. ಮತ್ತೆ ಹೇಳು ಮಳೆ ಅಂತ ಹೇಳು. ಹಾಂ ಮಳೆ. ಬಟ್ಟೆ ಎಲ್ಲ ಒದ್ದೆ ಆಗುತ್ತೆ ಮೊನ್ನೆ. ಚಳಿ ಆಗ್ತಾ ಇಲ್ವಾ ನಿಂಗೆ? ಚಳಿ ಆಗಲ್ವಾ? ಸ್ವೆಟ್ರ್ ಹಾಕ್ಲಾ ನಿಂಗೆ? ಬೇಡವಂತೆ ಬಾಸ್ಗೆ ಸ್ವೆಟ್ರ್. ಅದು ಬೇಡವಾ? ಅದು ತೆಗ್ಬಿಡ್ಲಾ? ಸ್ವೆಟ್ರ್ ಹಾಕ್ಲಾ? ಸ್ವೆಟ್ರು ನಡಿ, ಸ್ವೆಟ್ರ್ ಹಾಕ್ತೀನಿ ನನ್ನ. ವೆದರ್ ಹೆಂಗಿದೆ ಅಂದರೆ ನಮ್ಮ ಮನೆ ಹತ್ರ ಕೊರೀತಾ ಇದೆ ಹಾಗೆ. ನನ್ನ ಮುಟ್ಬೇಡಪ್ಪ, ನನಗೆ ಚಳಿ. ನೀನು ಸೆಕೆ ಪಟ್ಟಿ ಅಂದರೆ ನನ್ನ ಕೈ ಕಾಲೆಲ್ಲ ಕೊರಿತೈತೆ. ಚಪ್ಪಲಿ ಎತ್ಕೊಂಡು ಹಾಕೊಳ್ಳೋಣ ಮನೆ ಒಳಗಡೆ ಅಂದರೆ ಆ ಚಪ್ಪಲಿನ ಹಾಕೊಳಕ್ಕೂ ಬಿಡಲ್ಲ, ಕೈಯಲ್ಲೆಲ್ಲ ಹಿಡ್ಕೊಂಡ್ಬಿಡ್ತಾನೆ. ಆಟ ಆಡ್ತಾನೆ ಆ ಚಪ್ಪಲಿಲಿ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಎತ್ತಿಬಿಟ್ಟಿದ್ದೀನಿ. ಇಲ್ಲಾಂದರೆ ಮನೇಲಿ ಹಾಕೊಳ್ಳೋ ಚಪ್ಪಲಿ ಇರುತ್ತಲ್ಲ ಅದನ್ನ ಹಾಕೋಬೋದು, ಅಷ್ಟು ಕೋಲ್ಡ್ ಅನಿಸಲ್ಲ. ಗಿಡ ಎಲ್ಲ ಚೆನ್ನಾಗಿ ಬಂದಿದೆ. ಇದು ಮನೆ ಒಳಗಿತ್ತು, ನೀವು ನೋಡಿರ್ಬೋದು. ಆಚೆ ಇಟ್ಟಿದ್ದೀನಿ ಯಾಕಂದರೆ ಅವನ್ನೆಲ್ಲ ಎಲೆ ಕಿತ್ತಾಕ್ತಾ ಇದ್ದ. ಅಲ್ಲಿ ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ ಇದು, ಹಾಗಾಗಿ ಬೇಡ ನೀವು ಬಾಸ್ ಆಚೆ ಯಾರು ಚೆನ್ನಾಗಿ ಬರಲಿ ಅಂತ ಇಟ್ಟಿದ್ದೀನಿ. ಚೆನ್ನಾಗಿ ಬರ್ತಾಯಿದೆ. ಇದು ಯಾಕೋ ಬರಲಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ. ಯಾರೇ ಇವರು? ಹುಷಾರು, ಜಾರುತ್ತೆ ಕಾಲು. ಯಾರೇ? ಯಾರು ಯಾರು ಇಲ್ಲ, ನಡಿಯ ಬೆಟ್ಟತ್ತೆ. ಸುಮ್ಮನೆ ಬೊಗ್ಲೋದು.